ನನ್ನ ಹೆಸರು ದೀಕ್ಷಿತ್ ಡಿ ಸಾಲಿಯನ್. JTDC ಮಾಗಡಿ ಸೆಂಟ್ರಲ್ಲಿ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸಲ್ಲಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಿದ್ದೇನೆ. ಮೆಕಾಟ್ರಾನಿಕ್ಸ್ ಅಂದರೆ ಎಲೆಕ್ಟ್ರಿಕಲ್ ವಿತ್ ಮೆಕ್ಯಾನಿಕಲ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AI ಆ್ಯಂಡ್ ರಾಬೋಟಿಕ್ಸ್ 6 ಬ್ರ್ಯಾಂಚ್ಗಳನ್ನು ಒಂದೇ ಗೂಡಿಸಿ ಮಾಡಿರುವ ಬ್ರ್ಯಾಂಚ್ ಅಂದರೆ ಮೆಕಾಟ್ರಾನಿಕ್ಸ್ ಎಂದು ಕರೆಯುತ್ತಾರೆ. ಮೆಕಾಟ್ರಾನಿಕ್ಸಲ್ಲಿ ಸ್ಟೂಡೆಂಟ್ಸಿಗೆ ಹೈಯರ್ ಹೋದಾಗ ಅವ್ರು ಎಲೆಕ್ಟ್ರಿಕಲ್ ಬೇರೆ ಕಲಿತಾರೆ, ಮೆಕ್ಯಾನಿಕಲ್ ಕಲಿತಾರೆ, ಆ್ಯಸ್ ವೆಲ್ ಆ್ಯಸ್ ಕಂಪ್ಯೂಟರ್ ಸೈನ್ಸ್. ಒಂದು ಫಸ್ಟ್ ಸೆಮ್ಮಲ್ಲಿ ಅವ್ರು ಕಲಿಬೇಕಂದ್ರೆ ಫಸ್ಟ್ ಬಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್. ಅದೇ ಸೆಕೆಂಡ್ ಸೆಮ್ ಹೋದಾಗ ಎಲೆಕ್ಟ್ರಿಕಲ್ ವಿತ್ ಮೆಕ್ಯಾನಿಕಲ್ ವಿತ್ ಕಂಪ್ಯೂಟರ್ ಸೈನ್ಸ್. ಥರ್ಡ್ ಸೆಮ್ಮಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಅನಲಾಗ್ ಡಿಜಿಟಲ್ ಕಲಿತಾರೆ, ಅನಲಾಜ್ ಒಟ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಕಲಿತಾರೆ, ಮ್ಯಾನುಫ್ಯಾಕ್ಚರ್ ಒಟ್ಟಿಗೆ ಫೀಲ್ಡ್ ಪವರ್ ಆ್ಯಂಡ್ ಬೇಸಿಕ್ ಫಾರ್ ದ ಮೆಕಾಟ್ರಾನಿಕ್ಸ್. ಒಂದು ಮೆಕಾಟ್ರಾನಿಕ್ಸ್ ಅಂದರೆ ಥರ್ಡ್ ಸೆಮ್ಮಲ್ಲಿ ಅವರು ಫುಲ್ಲಾಗಿ ಕಲಿತಾರೆ. ಈಗ 4 ಸೆಮಿಸ್ಟರ್ ಕಡೆ ಹೋದಾಗ ಅವ್ರು ಪವರ್ ಎಲೆಕ್ಟ್ರಾನಿಕ್ಸ್ ಕಲಿತಾರೆ. ಪವರ್ ಎಲೆಕ್ಟ್ರಾನಿಕ್ಸಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಬಂದರೆ ಅವರಿಗೆ ಮೆಕಾಟ್ರಾನಿಕ್ಸ್ ಅಂತ ಬರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಬರುತ್ತೆ ಅದರೊಟ್ಟಿಗೆ. ನೆಕ್ಸ್ಟ್ ಬಂದರೆ ಅವರಿಗೆ ಮೆಟೀರಿಯಲ್ ಸೈನ್ಸ್, ರಾಬೋಟಿಕ್ಸ್ ಕಲಿತಾರೆ, ಸಿಮ್ಸ್ ಕಲಿತಾರೆ. ಆದಮೇಲೆ ಅವರು ಫೈನಲಿ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಅಂತ ಇದೆ, ಕೆಳಗಡೆ ಒಂದು ಲ್ಯಾಬ್ ಇದೆ. ಆ ಲ್ಯಾಬಿನ ಎಲ್ಲ ಲ್ಯಾಬ್ಗಳಿಗೆ ಕಲಿತ ಮೇಲೆ ಅವ್ನು ಏನು ಮಾಡ್ತಾನೆ, ಔಟ್ಪುಟ್ ಏನು ಬರುತ್ತೆ ಅಂದರೆ ಅವರಿಗೆ ಒಂದು ಇಂಡಸ್ಟ್ರಿಗೆ ಹೋಗ್ಬೋದು, ಓನ್ ಇಂಡಸ್ಟ್ರಿಯನ್ನು ಮಾಡ್ಬೋದು. ಅದರ್ವೈಸ್ ಅವ್ನು ಪ್ರೋಗ್ರಾಮ್ ಮೇಲೆ ಹೋದರೆ ಅವನು ಹಾರ್ಡ್ವೇರ್ ಆಗ್ಬೋದು ಅಥವಾ ಸಾಫ್ಟ್ವೇರೂ ಆಗ್ಬೋದು. ನಮ್ಮ ಕಾಲೇಜ್ ಬರುವ ಸ್ಟೂಡೆಂಟ್ಸ್ಗಳಿಗೆ ಏನಂದರೆ ಅವನು ಇಲ್ಲೇ ಕಲಿತು ಅವ್ನು ನಿಯರ್ ಬೈ ಇಂಡಸ್ಟ್ರಿಯಲ್ಲಿರೋದಾಗೆ ಅವನಿಗೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಇಂಡಸ್ಟ್ರಿಗಳಲ್ಲಿರುತ್ತೆ, ಲೋಕಲಿಸ್ಟ್ಗಳಿಗೆ. ಮತ್ತು ಮೆಕಾಟ್ರಾನಿಕ್ಸ್ ಅವನಿಗೆ ಜಾಸ್ತಿ ಪ್ರಿಫರೆನ್ಸ್ ಬಂದು ಟೊಯೋಟಾ ಕಂಪನಿಯಲ್ಲಿರೋದರಿಂದ ಆಲ್ರೆಡಿ ನಮ್ಮ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಈಗಲೇ 23 ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಟೊಯೋಟಾದಲ್ಲಿ ಅವ್ರು ಪ್ಲೇಸ್ಮೆಂಟ್ ಕೇಳ್ತಾ ಇದ್ದಾರೆ. 3 ಇಯರ್ಸ್ ಕಂಪ್ಲೀಟ್ ಆದಮೇಲೆ 4th ಇಯರ್ಗೆ ಇನ್ಫ್ಲೈಟ್ ಟ್ರೈನಿಂಗ್ಗೆ ನಮ್ಮ ಕಾಲೇಜಿಂದನೇ ಆಲ್ರೆಡಿ ಟೊಯೋಟಾದವರು ಪ್ರಿಫರೆನ್ಸ್ ಮಾಡ್ತಾ ಇದ್ದಾರೆ. ಭವಿಷ್ಯದ ತಂತ್ರಜ್ಞಾನದ